ಅದು ಎಲ್ಲ ಇದು ತಗೋತದ ಮುಷ್ಟ್ರ ಸತ್ತು ಹೋಗಿದೀವಿ ಎಷ್ಟು ಮಾನಸಿಕಾಗಿಲ್ಲ ನಾನು ಮಾಡಂಗಲ್ಲ ಇದನ್ನ ಇತ್ತ ಹಿಡ್ಕೊಂಡಿನಿ ನನ್ನ ಜೀವನ ನನಗೆ ಲವರ ಇಲ್ಲಲ್ಲಿ ಯಾಕೆ ನನಗೆ ಹಿಂಗ್ ಮಾಡಕತ್ತೀರಿ ಅಂತ ಹೆಸರು ಹಾಕೊಂಡಿದ್ಯಾ ಅಂತ ಉದ್ಯೋಗ ಮಾಡಕತ್ತೀರಿ ಮಾಡ್ತೇನೆ ನನಗೆ ಗೊತ್ತಾತ ನೀ ಯಾಕೆ ಸಿಟ್ಟಿಗೆದ್ದಿ ಅಂತ ನಂಗೆ ಗೊತ್ತಾತ ಮೊನ್ನೆ ಆ ಫೋಟೋಗ್ರಾಫರ್ ಕಡೆ ಕೈ ಹಿಡ್ಕೊಂಡು ಕುಣಿಯಾಕತ್ತೀನಲ್ಲ ಅದಕ್ಕೆ ಹಿಂಗ್ ಮಾತಾಡಕತ್ತಿ ಹೌದಲ್ಲ ನೀ ಹೌದು ಮತ್ತೆ ಸಿಟ್ಟು ಬರಲ್ಲ ಮತ್ತೆ ಯಾಕೆ ಬರ್ತೈತಿ ನಿನಗ ಅಲ್ಲ ನಾನು ವಯಸ್ಸಿಗೆ ಬಂದಿನ ನಮ್ದು ಕೂಡ್ಲೇನ ಫಸ್ಟ್ ನೋಡಿದ್ದ ನಿನ್ನ ಹಾಲಿನ ಕ್ಯಾನ್ ಆ ಕ್ಯಾನ್ ನೋಡ್ದಾಗಿಂದ ಕುಡಿದ್ರ ಈ ಹಾಲಿನ ಕ್ಯಾನಿನ ಹಾಲ ಕುಡಿಬೇಕು ಕೈ ಹಿಡಿದ್ರ ಈ ಹಾಲಿನ ಕ್ಯಾನಿನ ಹೊಡೆದಿನ ಕೈ ಹಿಡಿಬೇಕಂತ ನಾನ್ ನೋಡಿದ್ರೆ ತಪಸ್ ತೆಗಿಯಕ್ ಕುಂತೀನಿ ನೀನ್ ನೋಡಿದ್ರೆ ಹಿಂಗ್ ಮಾಡಿದ್ರೆ ಹಂಗ ನನ್ನ ಪಟಾಕಿ ಪಟಾಕೆ ಅದ ನಿಮ್ಮ ಮದ್ದರಿಗೆ ಪಟಾಕಿ ಅಂತೀವಿ ಮತ್ತೆ ನನ್ನ ಬಗ್ಗೆ ನಮ್ಮಂತರಿಗೆ ಅಂದ್ರೆ ಹೆಣ್ಮಕ್ಳಿಗೆ ನಿಮ್ಮಂತ ಹುಡುಗಿರಿಗೆ ಪಟಾಕಿ ಅಂತ ಕರಿತೀವಿ ನಾವು ಮತ್ತೆ ಗಂಡ ಮಕ್ಕಳಿಗೆ ಏನಂತ ಕರಿತೀವಿ ಜಾಕೆಟ್ ಅಂತ ಕರಿತೀವಿ ಇನ್ನು ನಿಮ್ಮ ಅಪ್ಪನ ವಯಸ್ಸಿನವ್ರಿಗಿಂದ್ರೆ ಬಾಕೆಟ್ ಅಂತ ಅಡ್ಡಿಲ್ಲ ಬಿಡ ಬಾರಿ ಚಲೋ ಹೆಸರು ಇಟ್ರಿ ನೀವು ಅಂದ್ರಂಗ ನಿನ್ನ ಮನಸ್ಸಿನಾಗ ಏನೈತಿ ನನಗೆ ಬಿಚ್ಚಿ ಏನು ಹೇಳೋದು ಬೇಡ ಏನು ಕೇಳೋದು ಬೇಡ ನಂದು ನಿಂದು ಹಿಂಗ ಆಗ್ಬಿಟ್ರ ಸೀದಾ ಸಂಜೆ ಹೋಗಿ ಒಮ್ಮಕ್ಕಲೆ ಮುಗಿಸೋಣ ಬಂದ್ಬಿಡ ನೀವು ಸಂಧ್ಯಾಗ ಹೋಗಿ ಏನಾದ್ರು ಮುಗಿಸೋದು ಅದ ಮದುವೆ ಯಾಕಂದ್ರ ಈಗಿನ ಕಾಲದಾಗ ವಸಣ್ಣ ನಿಂದು ಮದುವೆ ಆತಂತಲ್ಲ ವಸಣ್ಣ ನಿಂದ ಆತಂತಲ್ಲ ಕೋಳಿ ಪಟ್ಟಿ ಕೊಡ್ತಿ ಅಂತ ಗಂಡ ಬೆಳ್ತಾರ ದಿನ ನನಗ ಯವ್ವಾ ಅಂದ್ರೆ ಮದುವೆ ಆದ ಕೋಳಿ ಪಾಟಿ ಕೊಡ್ಬೇಕೇನು ಕೋಳಿ ಪಟ್ಟಿ ಅಂದ್ರೆ ಏನಂತ ತಿಳ್ಕೊಂಡಿನಿ ಏನ ನಿನಗೆ ಅನುಮಾನ ಇದ್ರೆ ಹೋಗಿ ಜಮೀನ್ ಹತ್ರ ಹೋಗ್ಬಾ ಗೊತ್ತೈತೆ ಕೋಳಿ ಪಾಟಿ ಅಂತ ಗೊತ್ತಿಲ್ಲನ ಕೋಳಿನ ಕಚ್ಚಲ್ಲ ಅನ್ಸದು ಅದ ಕಚ್ಚಲ್ ಅನ್ಸದ್ ಎಲ್ಲರೂ ಮಾಡಿ ಕೊಡ್ತಾರ ಏನಾಗ ಹಿಡಿಯೋದ ತಿಂದು ಕೊಡ್ತಾರ ಮತ್ತೇನ ಕೊಡ್ತಾರ ಅವರು ಕೋಳಿ ಪಾಟಿ ಅಂದ್ರ ಮದುವೆ ಆದ್ರೂ ಕೋಳಿ ಪಾಟಿ ಕೊಡ್ತಾರೆ ಬರ್ತಡೇಗೂ ಕೋಳಿ ಪಾಟಿ ಇನ್ನು ಸತ್ರು ಕೊಡ್ಬೇಕು ಕೆಟ್ಟರು ಕೊಡ್ಬೇಕು ನಾಳೆ ಎಲೆಕ್ಷನ್ ಬಂದು ನೋಡ್ ಕತ್ತಿನ ಮುಗೀತು ಎಲ್ಲಿ ಬೇಕಲ್ಲಿ ಒಲಿ ನೀಡ್ತಾವ ನಂದು ನಿಂದು ಕೂಡ ನಾನು ಹಂಗಾರ ಒಲಿ ಮತ್ತೆ ಇನ್ನೇನ್ರ ತಿಳ್ಕೊಂಡಿದ್ದಿ ಒಲಿ ಕೋಳಿ ಪಾಟಿ ಒಲಿ ಪೀನಿ ಹಂಗೆಲ್ಲ ತಿಳ್ಕೊಬೇಡ ಸತ್ಯವಾಗ್ಲು ನಿಮ್ಮಪ್ಪ ನಾಳೆಗೂ ನಿಮ್ಮವ್ವ ನಾಳೆಗೂ ಬಂದು ಕುಂತಾರನಿಲ್ಲ ನಿಮ್ಮಪ್ಪ ಅವ್ರ ಆಣಿ ಮಾಡಿ ಹೇಳ್ತೀನಪ್ಪ ಹಿಂಗ್ ನೋಡಿ ಹಿಂಗ್ ಕಾಣ್ತಾರ ಹಿಂಗ ಅಲ್ಲ ನನಗೆ ಗೊತ್ತಾಗಲೇ ನಿಮ್ಮಪ್ಪ ನಿಮ್ಮ ಯಾರು ಅಂತೀರ ಕೈ ಎತ್ತಿ ಯಾವ ಕಟ್ಟ ನನಗ ಅವ್ರ ಆಣಿ ಮಾಡಿ ಹೇಳ್ತೀನಪ್ಪ ನನ್ನ ಮನಸ್ಸು ಅಲ್ಲ ಹಿಂಗಿರ್ಬೇಕಾದ್ರೆ ನೀನು ಅವತ್ತ ಕಾಶಿ ಜೊತೆ ಕುಡಿ ನನ್ನ ಕಾಶಿ ಮಾಡಿದ್ವಿ ವಾ ಅದ ಅದೊಂದು ದೊಡ್ಡ ಸ್ಟೋರಿ ಏನು ಮಚಾ ನೀನು ಹೇಳ್ತೀನಿ ಕೇಳು ಮಚ್ಚ ನನಗೆ ಅರ್ಜೆಂಟ್ ಆಗಿ 100 ರೂಪಾಯಿ ಬೇಕಾಗಿತ್ತು ಅದು ಬೇವರ್ಸಿ ನನ್ ಬೆನ್ನತ್ತೆ ತಿರುಗ್ತಿತ್ತ ನೋಡಲ್ಲ ಅದಕ್ಕೆ 100 ರೂಪಾಯಿ ಇಸ್ಕೊಳ್ಳೋ ಸಂಬಂಧ ಅದಕ್ಕೆ ಹಂಗ ಮಾಡಿದೆ ನಾನು ನಾಟಕನ ಏನಿಲ್ಲಪ್ಪ ಅವನ 100 ರೂಪಾಯಿ ನೀವು ಕೊಟ್ಟು ಬಿಟ್ಟೆ ಅಂದ್ರೆ ಮುಗಿತ್ ಮ್ಯಾಟರ್ ಕ್ಲೋಸ್ ಅಂದಾಗ ನಾವ್ ಇವಾಗ 200 ರೂಪಾಯಿ ಕೊಡ್ಬೇಕಂದಂಗ ಆಯ್ತು ನಿನಗೆ ಈ ಮನುಷ್ಯರ ಮಗ ಆದ್ರೂ ಕೊಡ್ಬೇಕಲ್ಲ ಈಗ ಅಲ್ಲ ಕೊಡ್ಬೇಕಪ್ಪಿ ಮತ್ತ ಕೊಡ್ಬೇಕಿದ್ದೆ ಈಗ ಅವಂತ 100 ರೂಪಾಯಿ ಕುಣಿದಾಳ ನಾನು 200 ರೂಪಾಯಿ ಕುಣಿದಾಳ ಇನ್ನು ನಮ್ಮ ಅಪ್ಪನ ತಲೆ 500 ರೂಪಾಯಿ ಕುಣಿಯಲ್ಲ ಅನ್ನೋದು ಏನ್ ಗ್ಯಾರಂಟಿ ನಾನು ಹೋಗಿ ಆ ಬುಡ್ಡನ್ ಜೊತೆಗೆ ಅವನಂತ ಏನಾಯ್ತು ಅಂತ ಕುಣಿಲ್ಲ ಏನೈತಿ ಅಂತ ಕೇಳ್ತಿದ್ದಿ ಇರೋದೆಲ್ಲ ಅವನ ಹತ್ರನ ನಮ್ ತಲೆ ಏನೈತಿ ಇಲ್ಲ ಎಲ್ಲ ಅವನ ತಲೆ ಇರೋದ ನಿನ್ ತಲೆ ಏನಿಲ್ಲ ಕುಂತಾಳಾಕಿ ಕೈ ಮುರ್ಕಂದು ಬ್ರಿಡ್ಜಿನ ಒಳಗ ಬಿಲಾಲಿ ಲಕ್ಷ್ಮಿ ಬಿಲಾಲಿ ಅಂದ್ರೆ ಗೊತ್ತಿಲ್ಲ ನಿನಗ ಧರ್ಮ ಒಂಥರ ದೂರ ಕರೆಸಿ ಕರ್ಮ ಒಂಥರ ಕೈಗೊಂಬೆಯಾಗಿ ಕುಣಿತಾಳಲ್ಲ ಆಕಿಗೆ ಬಿಲಾಲಿ ಲಕ್ಷ್ಮಿ ಅಂತ ಕರಿತೀವಿ ನಾವು ಆಕೆನ ನನ್ನ ಕೈಯಾಗ ಸಿಗ್ಬೇಕು ಹೋಗ್ಲಿ ಬಿಡು ಆಕೆ ಸುದ್ದಿ ಹೋಗ್ಲಿ ಅಂದಂಗ ಏನು ನಮ್ದು ನಿಮ್ದು ಮೈಗೆ ಬಿಸಿ ಮಾಡ್ಯ ನಾನು ಹಂಗಂದೆ ಈ ನನ್ನ ಮನಸ್ಸು ನಿನಗ मछली तड़पते हैं पानी के वास्ते लेकिन मैं तड़पती हूँ तेरे प्यार के वास्ते ओ ಏನೇ ಹೇಳಿದ್ಲು ಒಂದು ಪೂರ ತಲೆ ಮೇಲೆ ಹೊತ್ತು ಬಿಡೋದು ಅಲ್ಲ ಮೊದಲ ಕುಣಿಯ ಆಮೇಲೆ ಮಾತಾಡ ನನಗೆ ಕುಣಿ ನಾಳೆಯ ಪಕ್ಕೈ ಭಗವಂತ ಬರ್ಸ ತಾಳಗಿ ಮೈಗೆ ಮೈ ಎಲ್ಲರಿಗಾಗಿ ಹೊಂಟಂಗ ರೈ ರೈ ಸ್ವೈ ಸ್ವೈ ಹೊಂಟಂಗ ರೈ ರೈ
ಅಲ್ರಿ ಆ ಲವಣ್ಯ ಫೋಟೋ ಪ್ಲೇಟ್ ಹಂಗ ನೋಡ್ರಿ ಯಾಕೆ 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 ಫೋಟೋ ಹೊಡೆಯವನ ಯಾಕೆ ಏನಾಯ್ತು ಏನಾಯ್ತಂತ ಕೇಳ್ತೀಯಲ್ಲ ಹೋಯ್ಕಲ್ಲ ಆತ ಕೊಪ್ಪಳ ಲಾಡ್ಜ್ ಬುಕ್ ಮಾಡಿ ನಿಮಗೆ ಭಾರಿ ಸಂತೋಷ ಆಗತ್ತೆ ನೋಡಿ ಲಾಡ್ಜ್ ಬುಕ್ ಮಾಡಿಬಿಟ್ರ 2 ದಿನ ವಸ್ತಿ ಅಲ್ಲೇ ಯಾರು ನನ್ ಕರ್ಕೊಂಡಲ್ಲ ಬೇರೆದವ್ರು ನಾ ಬರಲ್ಲ ಯಾರನ್ನ ಕರ್ಕೊಂಡು ಹೋಗ ಕೊಡ ನಿನ್ನ ಎಲ್ಲಿ ತಿಳಿದವರು ಯಾರು ಅದರ್ಲೇ ಮುಳಿಯಾಳಿ ರಾವಣಿ ಬಾಯ್ ಬಿಗಿ ಹಿಡಿದು ಮಾತಾಡ ಏನ ಅದು ನನ್ನ ಲವರ್ ಇದ್ರೆ ನನಗ್ಲೇ ಅಂದಿ ಮಂಗನ ಮಗನ ಕಾಸಿ ಅನ್ನಬೇಕಾದಿತ್ತ ನಿನ್ನ ಲವರ್ ಲಿಸ್ಟ್ ಕೊಡ ಏನು ಬಚಾಳಿ ಮುಟ್ಟ ಭಯ ಅನ್ಕೊಂಡು ಮುಟ್ಟ ನೋಡಿದ್ರೆ ನೋಡ್ತಾ ಲೇ ಹಾಕ್ಬೇಡ ಊರ್ ಹಾಕ್ಬೇಡ ಒಯ್ದಂದೆ ಹಾ ಅವ ನೋಡಿ ಎಷ್ಟು ಖುಷಿ ಇದೆ ಯಾಕೆ ನಾವು ಹೇಳಲ್ಲ ತಿಳ್ಕೊಂಡ್ಬಿಟ್ಟ ನಾವು ಆ ನೋವಿಗೆ ಮಾಡಕತ್ತ ಇಲ್ಲಪ್ಪ ಏನು ತಂದೆ ಪುಣ್ಯಾತ್ಮ ದೃಷ್ಟಿ ತೆಗಿರುವ ನೀವು ಒಂದು ಕುಂಬಳಕಾಯಿ ತಗೊಂಡು ಈಗ ನಿಮ್ಮ ಹತ್ತದನ್ನ ಕೇಳಿಲ್ಲ ಮತ್ತೆ ಕೇಳ ಏ ಹಾಕ್ಬೇಡ ನಮ್ಮಿಬ್ರು ಪ್ರೀತಿ ನೋಡಿ ನಿನಗೆ ಸಹಿಸ್ಕೊಳಕ್ ಆಗಿಲ್ಲ ಅಂದ್ರ ಈ ದರಗೆ ಯಾಕೆ ಬಂದೆ ಕಿಸ್ ಬಾಯ್ ಅಜ್ಜನ್ನ ಯಾಕ ಈ ವಾಸ ಅದನ್ನಲ್ಲ ಅದಕ್ಕೆ ಇಷ್ಟೆಲ್ಲ ಮಾತಾಡಕತ್ತಿ ನೀನು ಏ ವಾಸ ನಮ್ಮ ಬ್ಯಾಡಲೆ ಹೂ ಕೊಟ್ಟು ಹೇಳಕತ್ತೀನಿ ಕೇಳ ಎಲ್ಲರ ಕಟ್ಟಿ ಕೊಟ್ಟು ಹೇಳ್ತಾರ ಹೂ ಕೊಟ್ಟು ಕೇಳ ನೋಡ್ ನಮ್ಮ ಬೇಡ ಬಹಳ ಡೇಂಜರ್ ಐತೆ ಅಣ್ಣ ಮೊನ್ನೆ ನಾನು ಕೂಡಾಗ ಇವತ್ತು ನೀನು ಕೂಡಾಗ ನಾಳೆ ಅಪ್ಪ ಕೊಟ್ರಿ ಸೆಟ್ಟಿಂಗ್ ಕೂಡಾಗ ನಾಳೆ ಕಾರವಾರದಾಗ ಐತಿ ನೋಡ ಇಂಥ ಹೆಣ್ಣುಗಳು ಇದ್ದಿದ್ದ ದಿನಕ್ಕೆ ನಮಗೆ ಹೆಂಗ ಹಾಕೋದು ಗೊತ್ತನ ಡ್ಯಾಮಿ ಮ್ಯಾಗ ಇಂತ ಧಬಕ್ ಅನ್ನೋದು ಪಟಿಕಲೆ ಹಾಕಿ ಮುಚ್ಚಿನ ಬ್ಯಾರ್ಲೆಗೆ ಹಾಕಿ ಮುಚ್ಚಿನ ಬರೀ ಹಿಂಗ ಹಾಗಾಕತ್ತೇವಲೆ ಮತ್ ನೀನ್ ಎದ್ರಾಗ ಹಾಕಿ ಮುಗಿಸ್ತಾರ ಅದಿಗೆ ತಿಳಿರ್ತದ ನೋಡಿ ಕೇಳಾಕ ಬಾಯಿ ಏನ್ ಬೇಕಾದ್ ಮಾತಾಡುತ್ತಿದ್ರ ಭಾಷಣ ನೀನ್ ಏನ್ ಮಾಡ್ತಿದಿ ನಡಿ ನಾವು ಫಿಲಿಮ್ಗೆ ಹೋಗೋಣ ಪಿಕ್ಚರ್ ನೋಡಕ್ ಹೊಂಟ್ರಿ ನೋಡಿ ಟಿಕೆಟ್ ಬಿಡಿಸಿ ಯಾವ ಪಿಕ್ಚರ್ ನೋಡಕ್ ಹೊಂಟ್ರಿ ಈಗ ಹೆಂಗಾತು ಮಗನ ಚೈನೀಸ್ ಫುಡ್ ತಿಂದ ಹಿಂಗಾಗಿದೆ ಚೈನೀಸ್ ಈಗ ಹೆಂಗಾತು ಹಿಂಗ ಪಾಡಾತಲ್ಲಪ್ಪ ಏನಾಗ್ಬೇಕಾಯ್ತು ಅದೆಲ್ಲ ಹಾಗೆ ಹೋತ ಮಗನ ಅದ ಅಲ್ಲ ಮತ್ತೆ ಪಿಕ್ಚರ್ ಹೆಸರು ಹೆಂಗಾತು ಅಂತ ಹೂವೇ ನೋಡ್ಬೇಕಲ್ಲ ಯಾರು ಬೇಡ ಅಂತಾರ ಆದ್ರ ಲವಣ್ಯ ಒಂದು ಮಾತು ಹೇಳ್ದ ಒಂದ್ ಬೇಡ ಎರಡು ಹೇಳ ನಿಂದ ನೀನ್ ಯಾರಿಗೆಲ್ಲ ಮೋಸ ಮಾಡ ಆದ ಈ ಕಲಾಕಾರಿ ಮೋಸ ಮಾಡಿದಲ್ಲ ಈ ಕಲಾಕಾರ ಉಸಿರು ತಾಕಿದ್ರ ನಿನ್ನ ಮುಂಚೆ ಉತ್ತರಲ್ಲ ಅವ ಹಿಂಗ ದಿನ ಬೆಳಗಾರ ಹಿಂಗ ಹೋಯ್ಕೊಂಡಿರ್ತಾನ ನಡಿ ಸಾಕ ಅವನ್ ಎಲ್ಲಿ ಕೇಳ್ತಿದ್ವಿ ಯಾರು ಕಲಾಕಾರ ಅಂತ ಕೇಳ್ತೇನೆ ನಾನು ಕಲಾಕಾರ ನಿನ್ನ ಪ್ರೀತಿ ಅಮಲ್ನಾಗ ಬಿದ್ದು ಚಿತ್ರ ಕಲಾಕಾರನಾಗಿ ಹೋದೆ ಈ ನಿಮ್ಮ ಸರಸ ಸಲ್ಲಪ್ಪ ನೋಡಿ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ನನಗೀಗ ನಾನು ಅವತ್ತ ಸಹಿಸ್ಕೊಂಡಿದ್ ಮಗನ ನೀವು ಸಹಿಸ್ಕೊಂಡಿದ್ದಿಲ್ಲ ವಾಸ ಸಹಿಸ್ಕೊಳ್ಳಿ ಲೇ ವಾಸ ಇದನ್ನ ಮರಿಬೇಕಂದ್ರ ನನಗಿರೋದು ಒಂದೇ ಒಂದು ಮಾತು ಯಾವ್ದು ರಾಯಲ ಬೆಟ್ಟದ ಮೇಲೆ ಸಾಧ್ಯ ಅಲ್ಲ ಕ್ರಾಸ್ ಕ್ರಾಸ್ ಸೀದಾ ಕ್ರಾಸ ಹೌದಲ್ಲ ಮಗನ ನಿನ್ನ ಮಗಳ ಮಾತು
ಬಿಡುವಲ್ಲಿ ನಿನ್ನ ನೋಡಿದ್ರೆ ದೋಸ್ತ ಇದ್ದೀವಿ ಡಿಜೆದಾಗ ಒಂದು ನೆನಪು ಬರ್ತೈತಿ ಡಿಜೆದಾಗ ಏನ್ ಮಾಡಿ ಕೋಗಿ ಕೋಗಿ ಕವ್ವ ಯಾರ್ ಬಂದರವ್ವ ಮಾವ್ ಬಂದರವ್ವ ಏನ್ ತಂದರವ್ವ ಕೋಗಿ ಕೋಗಿ ಕವ್ವ ಯಾರ್ ಬಂದರವ್ವ ಮಾವ್ ಬಂದರವ್ವ ಏನ್ ತಂದರವ್ವ ಹಂಗದಂತ ಹಂಗದಂತ ಎರಡು ಕೊಬ್ಬರಿ ಉಂಡಿ ತಂದಾನೆವ್ವ ಏ ಲವಣ್ಣ ಏನ್ ಮಾಡ್ಬಿಟ್ಟು ಏನಲ್ಲ ಬಾಳವ ನೀ ಹಾಡ್ಕೊಂತ ಮೋಸ ಮಾಡಲೆಂದೆ ನೀನು ಬಂದೆಯ ಲವಣ್ಯ ಮಾಡ್ಕೊಂಡು ಹೋಗ ನಾನು ಕಾಸಿ ನೀನು ಯಾಕೆ ಬಂದಾಗಿತ್ತು ಕಣೋ ಚಿನ್ನಿ ನಿನಗೇನು ಕಡಿಮೆ ಮಾಡಿದ್ದೀನಿ ನನ್ನ ಫ್ಲೇವರ್ ಕಣೋ ಇಲ್ಲಿ ಮಾತಾಡ ನಾನು ಅದೇನಿಲ್ಲ ಬೇಬಿ ಹೌದು ಬೇಬಿ ಡಾರ್ಲಿಂಗ್ ಹೌದು ಬೇಬಿ ನೀ ನನ್ನ ಫ್ಲೇವರ್ ಓ ಏಸ್ ಮಂದಿ ಕಮ್ಮಿ ಮಾಡಿ ಹಿಂಗತಿ ಏಸ್ ಮಂದಿ ಹೇಳಿ ಎಲ್ಲಿ ಹಾಳ ಹಿಡಿಸಿ ಅಂದ್ಬಿಡು ಹೋಲಿ ಅವ ಎಲ್ಲಿ ಹೋಗಿ ಸೀದಾ ಕೂದನ್ ಹುಡುಕ ಹೊರ್ಲಕ್ಕೆ ಅಂತಾನೆ ನಾನು ಚೈನೀಸ್ ಫುಡ್ ಇದ್ದಂಗೆ ಐತಿ ಅದ ಏನಾಗೈತಿ ಹೋಗೋಣ ಹಂಗಾರ ಒಂದು ಸಿನಿಮಾಕ್ಕೆ ಹೋಗು ನಡಿ ಹೋಗೋ ನಡಿ ಬಾ. ಯಾಕೆ ಹೇಳ್ತಾ ಇದೀಯಾ ಲತಾ, ನೀವು ಮೈಸೂರಿಗೆ ಹೋದ 3ನೇ ದಿನವೇ ನನ್ನ ತಂದೆಯವರು ನನ್ನನ್ನು ಬಿಟ್ಟು ಪರದೇಶಿಯನ್ನಾಗಿ ಮಾಡಿಬಿಟ್ರು. ಸಮಾಧಾನ ಮಾಡು. ಈ ಭೂಮಿಯ ಋಣ ತಿರುಗಲಿ ಎಲ್ಲರೂ ಒಂದೆಲ್ಲ ಒಂದು ದಿವಸ ಹೋಗ್ಲೇಬೇಕಲ್ಲ. ನೀನು ಅದ್ರ ಬಗ್ಗೆ ಯಾವ ಚಿಂತೆನೂ ಮಾಡಬೇಡ. ನೋಡು, ಇನ್ನು ಮುಂದೆ ನನ್ನ ತಂಗಿಯಾಗಿ ನನ್ನ ಮನೆಯಲ್ಲೇ ಇರಬೇಕು. ಅಲ್ಲ, ಈಗ ಜಮೀನ್ದಾರ್ ದಯಾನಂದರ ಮನೆಗೆ ಹೋದ್ರೆ ಅವ್ರು ನನಗೆ ಖಂಡಿತ ಸಿಗ್ಬೋದು ತಾನೆ? ಹೌದು, ಸಿಗ್ತಾರೆ. ಆದ್ರೆ ಇಷ್ಟೇ ಅದಕ್ಕೋಸ್ಕರ ನಿಧಾನವಾಗಿ ನಾಳೆ ಅವರನ್ನ ಕಂಡ್ರಾಯ್ತು. ಹಾಗಲ್ಲ, ನಮ್ಮ ತಂದೆಯವರು ಸಾಯುವ ಮುನ್ನ ಈ ಪತ್ರ ಅವ್ರ ಕೈಗೆ ಮುಟ್ಟಿಸ್ಬೇಕು ಅಂತ ನನಗೆ ಕಟ್ಟಪ್ಪಣೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಿರಾಶೆ. ಅದು ಯಾವ ಪತ್ರ ನನ್ನ ಕೈಲಿ ಕೊಡು, ನಾನು ಅವರಿಗೆ ಬೇಡ ಲತಾ, ಇದು ಯಾಕೋ ಪರ್ಸನಲ್ ಲೆಟರ್ ಅಂತ ಕಾಣುತ್ತೆ. ಇದು ಅವರೇ ಓದಿದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ನಿರಾಶೆ. ನಾನೇನು ಬೇರೆ ಅಲ್ಲ, ನಾನು ಅವರಿಗೆ ಪರ್ಸನಲ್ ಸೆಕ್ರೆಟರಿ ಹಾಗೆ ಕುಡಿಯ ಪತ್ರನ. ಒಂದು ವೇಳೆ ಈ ಲೆಟರ್ ಒಡೆದವರು ಯಾರು ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ನಿಮ್ಮ ಪ್ರೀತಿ ಲತಾ ಓದಿದ್ದಾಳೆ ಅಂತ ಹೇಳಿ. ಸರಿ, ತೆಗೆದು. ಪ್ರಿಯ ಶಿಷ್ಯ ದಯಾನಂದ, ನಿನ್ನ ನಿನ್ನ ಹೃದಯ ದಯಾ ಕರುಣೆ ಕಾಡಲು ನಾನು ಕಾರಣ ಅನಾಥಳಾಗಿ ಬಿಟ್ಟು ಹೋಗಿದ್ದು ನನ್ನ ಮಗಳ ಆಶಾ. ಅವಳ ಕೈ ಹಿಡಿದು ನೀನು ಅವಳಿಗೆ ಸತಿಸ್ಥಾನ ನೀಡಿ ಅವಳ ಬಾಳ ಭವಿಷ್ಯವನ್ನು ಉಜ್ವಲಗೊಳ್ಳುವಂತೆ ಮಾಡುವವನೇ ನಿನ್ನದು. ನಿಂತಿ ನಿನ್ನ ಗುರುಮೂರ್ತಿ. ಯಾಕೆ ಲತಾ, ಒಮ್ಮಿದೊಮ್ಮಿಲಿ ಚೀರ್ ಬಿಟ್ಟಿಯಲ್ಲ, ಏನಾಯ್ತಮ್ಮ? ಚೀರದಿ ಮತ್ತೆ ನೀನು ಊಟ ಮಾಡಲಿ. ಸುಂದರ ಸಪ್ತಗಳ ಸರಮಾಲೆಯನ್ನು ಹಿಡಿಯುತ್ತ ಭೂಮಿಯ ದಾರಿಯಲ್ಲಿ ನಡೆದು ಹೋಗ್ತಿರುವ ಒಂದು ಹೆಣ್ಣಿಗೆ ಆ ವಿಧಿ ಮುಳ್ಳಿನ ರಾಶಿಯನ್ನು ಎಸೆದಾಗ ಚೀರದೆ ನಾನೇನ್ ಮಾಡಲಿ ಆಶಾ? ಹೋಗ್ಲಿ ಬಿಡು, ಆ ಪತ್ರವನ್ನು ನನ್ನ ಕೈಗೆ ಕೊಡು. ನಾನೇ ದಯಾನಂದ ಅವರ ಕೈಯಲ್ಲಿ ಕೊಟ್ಟು ಅವರ ಮನೋಭಿಪ್ರಾಯ ಏನು ಅಂತ ತಿಳ್ಕೊಂಡು ಸುಮ್ಮನೆ ನಿನಗೆ ಅನ್ಕೊಂಡೆ. ನೀನು ಹೋದ್ರೆ ನನ್ನ ಗುರುವಿನ ಮಗಳು, ನನ್ನ ಸಹೋದರಿಯ ಸಮಾನ ಅಂತ ಅವರಿಗೆ ಮುಂದೆ ನಿಂತು ನಿನ್ನ ಮದುವೆಯನ್ನು ಮಾಡ್ತಾರೆ. ಒಂದು ವೇಳೆ ನೀನು ಹೋದ್ರೆ ಅದೆಲ್ಲ ನಿಧಾನವಾಗಿ ನಾನೇನು ಹೇಳ್ತೇನೆ. ಮೊದಲು ನೀನ್ ಮನೆಗೆ ಹೋಗು.
ಶಿಕ್ಷೆಯಲ್ಲಿ ನಿಮ್ಮ ಮಗಳಿಗೂ ಕೂಡ ಶಿಕ್ಷೆಯನ್ನು ನೀಡಿಬಿಟ್ರ? ಆಶಾ ಯಾರಿಗೂ, ಲತಾ ಯಾರಿಗೂ, ದಯಾನಂದ್ ಯಾರು ಅಂತ ವಿಚಾರ ಮಾಡದೆ ಯಾಕಿಂತ ನಿರ್ಧಾರವನ್ನು ತೆಗೆದುಕೊಂಡ್ರೆ? ನಾನೇನ್ ಮಾಡ್ಲಿ? ಇಲ್ಲ ಇಲ್ಲ, ನಾನೀಗ ತ್ಯಾಗಕ್ಕೆ ಸಿದ್ಧಳಾಗಿ ನಿಲ್ಲಲಿಲ್ಲ. ನನ್ನನ್ನ ಹಣವಿದ್ದ ಶ್ರೀಮಂತ ನನಗೆ ಸಾಕಷ್ಟು ವರದಕ್ಷಿಣೆ ಕೊಟ್ಟು ನನ್ನ ಮದುವೆಯನ್ನು ಮಾಡಬಹುದು. ಆದ್ರೆ ಯಾರು ಇಲ್ಲದ ದಿಕ್ಕಿಲ್ಲದೆ ಅಂಥೊಡನೆ ಯಾರು ತಾನೇ ಮದುವೆ ಆಗ್ತಾರೆ? ಇಲ್ಲ ಇಲ್ಲ, ಏನಾದ್ರೂ ಚಿಂತೆ ಇಲ್ಲ. ದಯಾನಂದರ ಹೃದಯದಲ್ಲಿದ್ದ ಈ ಲತಾಳ ಮೂರ್ತಿಯನ್ನು ಕಿತ್ತು ಹಾಕಿ ಆಷಾಢ ಮೂರ್ತಿಯನ್ನು ಪ್ರತಿಷ್ಠಾಪಿಸಲೇಬೇಕು. ಏನಾದ್ರೂ ನಾನಿವಳ ಕೈ ಹಿಡಿಯುವಂತೆ ನಾನು ಮಾಡಲೇಬೇಕು. ಹೆಣ್ಣು ತ್ಯಾಗಕ್ಕೆ ಕಣ್ಣು ಅಂತ ಹೇಳ್ತಾರೆ. ಒಂದು ಹೆಣ್ಣಾಗಿ ಹುಟ್ಟಿದ ನಾನು ಈಗ ತ್ಯಾಗಕ್ಕೆ ಸಿದ್ಧಳಾಗಿ ನಿಲ್ಲಲೇಬೇಕು. ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ ಅಣ್ಣ ಅಣ್ಣ, ಬಾತಮ್ಮ. ಅಣ್ಣ ಪಾಪ ಗುರುಮೂರ್ತಿ ಗುರುಗಳು ಹೋಗ್ಬಿಟ್ರಂತೆ. ಏನು? ಆಶಾ ಅನಾಥಳಾಗಿ ರವಿ, ನಮಗೆ ವಿದ್ಯಾದಾನ ಮಾಡಿ ನಮ್ಮನ್ನ ಬುದ್ಧಿಜೀವಿಗಳನ್ನಾಗಿ ಮಾಡಿದ ಆ ನಮ್ಮ ಗುರುಮೂರ್ತಿಯವರು ನಮ್ಮ ನಗಲು ಬಿಟ್ಟು ಹೋಗ್ಬಿಟ್ರೆ ಛೆ. ಅವರವರ ಆಯಸ್ಸು ಮುಗಿದ ಮೇಲೆ ಎಲ್ಲರೂ ಆ ಶಿವನ ಪಾದಸ್ಥಳ ಸೇರಲೇಬೇಕಲ್ಲ. ಅದಕ್ಕೆ ಯಾರೇನು ಮಾಡುವಂತಿಲ್ಲ. ಆ ಆಷಾಢ ಬಾಳಿಗೊಂದು ದಾರಿ ತೋರಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ರವಿ, ಆದ್ಯ ಕರ್ತವ್ಯ. ಹೌದಣ್ಣ, ಹಾಗೆ ಮಾಡಲೇಬೇಕು. ಇಲ್ಲವಾದರೆ ಮೊದಲೇ ಭಾವನಾ ಜೀವಿಯಾದ ಅವಳು ಏನಾದ್ರೂ ಅನಾಹುತ ಮಾಡಿಕೊಳ್ಳಬಹುದು. ಆದಷ್ಟು ಬೇಗ ಅವಳ ಕಲ್ಯಾಣ ಕಾರ್ಯವೊಂದನ್ನು ಮುಗಿಸಿ ಪುಣ್ಯ ಕಟ್ಟಿಕೋ. ರವಿ, ಯಾಕೋ ನನಗಿಂತಲೂ ಹೆಚ್ಚಿನ ಅನುಕಂಪ ಆಷಾಢ ಬಗ್ಗೆ ನೀನ್ ತೋರ್ತಾ ಇದೆಯಲ್ಲ. ಮತ್ತೆ ನೀನೇನಾದ್ರೂ ಅವಳನ್ನ ಛೆ ಹಾಗೇನಿಲ್ಲಣ್ಣ. ಅಣ್ಣ, ನೀವು ಪ್ರಯಾಣದಿಂದ ಆಯಾಸಾಗಿರ್ಬೋದು. ಅಣ್ಣ, ನೀ ರೆಸ್ಟ್ ಇರ್ಕೊ. ನಾನು ಊಟ ಮಾಡಿ ಸ್ವಲ್ಪ ಬ್ಯಾಂಕಿನಲ್ಲಿ ಕೆಲಸ ಇದೆ, ಹೋಗಿ ಬರ್ತೀನಿ. ಸರಿ, ಹೋಗಿ ಬಾರೋ. ಆಯ್ತು. ರವಿ ಆಷಾಢ ಬಗ್ಗೆ ಆಸಕ್ತಿಯಿಂದ ಮಾತನಾಡುವುದನ್ನ ಕೇಳಿದರೆ ಎಲ್ಲಿ ಆಷಾಢ ಪ್ರೀತಿಯ ಮಡಿವಿನಲ್ಲಿ ಮುಳುಗಿರುವನೋ ಏನು? ಒಂದು ವೇಳೆ ಅವರಿಬ್ಬರು ಪರಸ್ಪರ ಪ್ರೇಮಿಗಳಾಗಿದ್ರೆ ಅವರಿಬ್ಬರ ಮದುವೆ ಮಾಡಿಬಿಟ್ರೆ ಆಯ್ತು. ಲತಾ, ಅಲ್ಲ ಕಣೆ, ನೀನೇನಾದರೂ ಮನೆಯನ್ನ ಮುಟ್ಟಿದೆಯೋ ಅಥವಾ ಮಧ್ಯದಾರಿಂದಲೇ ಮರಳಿ ಬಂದ್ಬಿಟ್ಟಿಯೋ? ಮಧ್ಯದಾರಿಯಿಂದಲೇ ಮರಳಿ ಬರಬೇಕಾದ ಪ್ರಸಂಗ ನನಗಾಗಿ ಕಾದು ಕುಳಿತಿತ್ತು. ಅದಕ್ಕೆ ಮಧ್ಯದಾರಿಯಿಂದ ನೀ ಮರಳಿ ಬರಬಿಟ್ಟೆ. ಹೌದೇ? ಅಂತಹ ಮಹತ್ವದ ಕೆಲಸವೇನಿತ್ತೆ? ಭಾರಿ ಮಹತ್ವದ ಕೆಲಸ ಇದೆ. ಅದೇನು ಅಂತ ಆಮೇಲೆ ತಮಗೆ ಗೊತ್ತಾಗುತ್ತೆ. ಪಾಪ ಗುರುಮೂರ್ತಿ ಮಾಸ್ಟರು ನಮ್ಮನ್ನೆಲ್ಲ ಆಗಲಿ ಹೊರಟು ಹೋದ್ರಂತೆ. ಹೌದು ಕಣೆ, ನನಗೂ ಇದೀಗ ರವಿ ಹೇಳಿದ. ಆದ್ರೂ ಆಷಾಢ
ಆಶಾಳ ಬಾಳಿಗೊಂದು ದಾರಿ ತೋರ್ಬೇಕಾದದ್ದು ನಮ್ಮ ಕರ್ತವ್ಯ. ಪಾಪ ಅವರ ಮಗಳು ಅನಾಥಳಾಗಿ ಬಿಟ್ಲಲ್ಲ. ಅವರವರ ಹಣೆ ಬರ ಅದನ್ನ ಯಾರೇನು ಮಾಡಲಿಕ್ಕಾಗುತ್ತಿಲ್ಲ. ಆದ್ರೂ ಅವರ ಬಾಳಿಗೊಂದು ದಾರಿ ತೋರ್ಬೇಕಾದದ್ದು ನಮ್ಮ ಕರ್ತವ್ಯ ಕಡೆ ಕರ್ತವ್ಯ. ಹೌದು, ದಾರಿ ತೋರದೆ ಕತ್ತಿದ್ರವೇ ಇಲ್ಲ. ಆ ಹಿರಿಹೊಳೆ ತಮಗೆ ತಾನೇ ಬಿಟ್ಟಿತ್ತು. ಇದಾವ ದೊಡ್ಡ ಕೆಲಸ ಮಾಡಿದರಾಯ್ತು. ಇದನ್ನೇಕೆ ನೀನಿಷ್ಟೊಂದು ತಲೆಗೆಚ್ಕೊಂಡಿದ್ದೀಯಾ? ಹಾಗಲ್ಲ, ಎಷ್ಟೇ ಆದ್ರೂ ಕೂಡ ಅವರು ನಮಗೆ ವಿದ್ಯಾದಾನ ಮಾಡಿ ನಮ್ಮನ್ನ ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ. ಹಾಗಿದ್ಮೇಲೆ ಅವರ ಮಗಳು ಬಂಗಾರವಾದಾಗ್ಲಿ ತಾನೆ ಅವರ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ಸಾಧ್ಯ. ಲತಾ, ಅವರು ನಿನಗೆ ಮಾತ್ರ ಗುರುಗಳಲ್ಲ, ನನಗೂ ಗುರುಗಳೇ. ಅಷ್ಟೇ ಅಲ್ಲ, ನನ್ನ ತಂದೆಯವರ ಸ್ನೇಹಿತರು ಕೂಡ. ಅಂದ ಹಾಗೆ ಅವರ ಮಗಳ ಬಗ್ಗೆ ಅವಲೋಕಿಸಿದಿರಲು ಅದೇಗೆ ಸಾಧ್ಯ? ಹೋಗ್ಲಿ, ಅದರ ಬಗ್ಗೆ ನೀನು ಆಲೋಚನೆ ಮಾಡೋದು ಬೇಡ. ಮೊದಲು ನಿನ್ನ ಮನೆಯಲ್ಲಿ ಊಟ ಮಾಡು, ಆಮೇಲೆ ಹೋಗುವಂತೆ, ಆಯ್ತೆ? ಊಟ ಮಾಡ್ತೀನಿ, ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಲ್ಲಿ ಮಾಡ್ತೀನಿ. ಆದ್ರೆ ನೀವು ನನಗೆ ಒಂದೇ ಒಂದು ಮಾತನ್ನ ನಡೆಸ್ಕೊಟ್ರೆ ಮಾತ್ರ. ಯಾಕ್ಲತಾ, ಇವತ್ತ್ಯಾಕೋ ನೀನು ವಿಚಿತ್ರವಾಗಿ ಮಾತನಾಡ್ತಾ ಇದೆಯಲ್ಲ, ಯಾಕೆ? ವಿಚಿತ್ರವೇನೂ ಇಲ್ಲ ತಯ್ಯನ, ನಿಜ ಹೇಳಿ, ನೀವು ನನಗ ಮನಸಾರಿ ಪ್ರೀತಿಸ್ತೀರಾ? ಲತಾ, ನಿನಗೇನಾದ್ರೂ ಹುಚ್ಚಿಡಿದ್ದೇನೆ? ಎಂದು ಕೇಳಲಾರದ ಪ್ರಶ್ನೆಯನ್ನ ಎಂದು ಕೇಳ್ತಾ ಇದೆಯಲ್ಲ. ನೋಡು ಲತಾ, ನೀನು ನೀನು ಈ ದಯಾನಂದ ಹೃದಯದ ಒಂದೊಂದು ತುಂಡು ಕಡೆ ಒಂದೊಂದು ತುಂಡು. ನೀನು ನನ್ನ ಜೀವದುಸಿರು. ಈ ಪ್ರಪಂಚದಲ್ಲಿ ನಾನು ನಿನ್ನನ್ನು ಬಿಟ್ಟರೆ ಬೇರೆ ಯಾರನ್ನು ಪ್ರೀತಿಸಿಲ್ಲ, ಮುಂದಾದರೂ ಪ್ರೀತಿಸೋದೂ ಇಲ್ಲ. ಅಂದ್ರೆ ನಿಮಗೆ ನನ್ನ ಮೇಲೆ ಅಷ್ಟೊಂದು ವಿಶ್ವಾಸ, ನಂಬಿಕೆ ಇದೆಯಾ? ಅಲ್ಲ ಕಡೆ, ಜೀವನದ ಸಂಗಾತಿಯ ಮೇಲೆ ನಂಬಿಕೆ ಇಡದೆ ಮತ್ತಿನ್ನಾರ ಮೇಲೆ ನಾನು ಇಡಬೇಕು? ಹಾಗಾದ್ರೆ ನಾನು ನಿಮಗೆ ಪ್ರೀತಿಯಿಂದ ವಿಷ ಕುಡಿಸಿ ಮೋಸ ಮಾಡಿಬಿಟ್ರೆ? ಮಾತನ್ನ ಬೆಳೆಸಬೇಡ. ಕುಡಿಸಬೇಕೆಂಬ ಆಸೆ ನಿನಗಿದ್ರೆ ಈ ಕ್ಷಣನೇ ನಿನ್ನ ಕೈಯಾರೆ ನನಗೆ ಕುಡಿಸು. ನನ್ನ ಪ್ರೀತಿಯ ಪ್ರೇಹಿಸಿ ಕೊಟ್ಟ ಅಮೃತವೆಂದು ನಾನೇನಾದ್ರೂ ಸ್ವೀಕರಿಸದಿದ್ರೆ ಈ ದಯಾನಂದ ಜೀವಗಳನ್ನ ಅಂಚು ಮುರುಕ ಎಂದು ಇಡೀ ಜಗತ್ತಿಗೆ ಸಾರಿಬಿಡು. ಅರ್ಥವಾಗುತ್ತದೆ, ಅರ್ಥವಾಗುತ್ತೆ. ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸ ಎಂಥದ್ದು ಅಂತ. ನಾನು ಆ ನಿಮ್ಮ ಪ್ರೀತಿ ಬಳ್ಳಿಗೆ ಬಿಸಿ ನೀರಿನ ಹಾಕಿ ಬಾಡಿ ಬಸಿ ಉಳಿಯುವಂತೆ ಮಾಡಿದ್ರೆ ನೀವೇನು ಮಾಡ್ತೀರಾ? ಸುಮ್ಮನೆ ನೀನು ಈ ರೀತಿ ಅಳುತ್ತಾ ಸಂಕಟ ಪಟ್ರೆ ನನಗದು ಹೇಗೆ ಅರ್ಥ ಆಗ್ಬೇಕು? ನನ್ನ ಕಣ್ಣಲ್ಲೂ ನೀರು ತರಿಸ್ಬೇಡ ಕಣೆ, ನನ್ನ ಕಣ್ಣಲ್ಲೂ ನೀರು ತರಿಸ್ಬೇಡ. ಅಲ್ಲ ಕಣೆ, ಈಗ ಆಗಿದ್ದಾದ್ರೂ ಏನು? ಸ್ಪಷ್ಟವಾಗಿ ಸಮಾಧಾನದಿಂದ ಹೇಳಬಾರ್ದೆ ನನಗೆ? ಸಮಾಧಾನ? ನಾನೀಗ ನಿಮಗೆ ಸಮಾಧಾನದಿಂದ ಹೇಳಿದ್ರೆ ಅದನ್ನ ಕೇಳಿ ಸಹಿಸಿಕೊಳ್ಳುವಂತ ಶಕ್ತಿ ನಿಮ್ಮಲ್ಲಿಲ್ಲ. ಲತಾ, ನೀನ್ ಈ ರೀತಿ ಅಳುತ್ತಾ ನಿಂತ್ರೆ ನನಗದು ಹೇಗೆ ಅರ್ಥ ಆಗ್ಬೇಕಣೆ? ದಯವಿಟ್ಟು ಹೇಳು ಕಣೆ, ಅದೇನಾಗಿದೆ ಅಂತ ಹೇಳು. ಸತ್ಯವಾಗ್ಲು ಈಗಾಗಲೇ ಅರ್ಥ ಅನರ್ಥವಾಗಿ ಹೋಗಿದೆ. ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ ಎಂಥದ್ದು ಅಂತ ನನಗೂ ಕೂಡ ಗೊತ್ತು. ಆ ನಿಮ್ಮ ಪ್ರೀತಿಯನ್ನ ನಾನು ಜನ್ಮ ಪೂರ್ತಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನೀವಿವತ್ ಮಾತ್ರ ನನಗೊಂದು ಮಾತನ್ನ ನಡೆಸ್ಕೊಡ್ಲೇಬೇಕು. ನಡೆಸ್ಕೊಡ್ತೀನಿ ಅಂತ ನನಗೆ ಭಾಷೆ ಕೊಡಿ. ಲತಾ, ಎಂತ ಹುಚ್ಚಿ ನೀನು. ನೋಡು, ಈ ದಯಾನಂದನ ಸಿರಿ ಸಂಪತ್ತು, ಆಸ್ತಿ, ಅಂತಸ್ತು ಎಲ್ಲವೂ ನಿನ್ನದೇ ಆಗಿರ್ಬೇಕಾದ್ರೆ ನಿನ್ನ ಒಂದು ಮಾತು ನಡೆಸಿಕೊಡಲಾರದಷ್ಟು ಕಟುಕನಲ್ಲ ನಾನು. ಅದೇನಂತ ನಿಸ್ಸಂಕೋಚವಾಗಿ ಕೇಳಬಾರ್ದೆ? ಮೊದಲೇ ವಿಚಾರಿಸಿ ಮನಸ್ಸನ್ನ ಕಲ್ಲು ಮಾಡಿಕೊಳ್ಳಿ. ಮಮತೆ, ಪ್ರೀತಿ,
ಕರುಣೆ ಇದ್ಯಾವುದಕ್ಕೂ ಕಟ್ಟು ಬೀಳದೆ ಕೊಟ್ಟ ಮಾತನ್ನ ನಡೆಸಿಕೊಟ್ಟಂತ ದಿಟ್ಟ ಪುರುಷ ನೀವಾಗಬೇಕು. ಇಲ್ಲವಾದ್ರೆ ಲತಾ, ನನ್ನ ಪ್ರಾಣ ಪಣಕ್ಕಿಟ್ಟು ನಿನ್ನ ಮಾತು ನಡೆಸ್ಕೊಡ್ತೀನಿ ಲತಾ, ನಿನ್ನ ಮಾತು ನಡೆಸ್ಕೊಡ್ತೀನಿ. ಆಯ್ತೆ? ಹಾಗಾದ್ರೆ ಸತ್ಯವಾಗ್ಲೂ ನನ್ನ ಮಾತನ್ನ ನಡೆಸ್ಕೊಡ್ತೀನಿ ಅಂತ ನನಗೆ ಖುಷಿ ಕೊಡಿ. ಲತಾ, ನನ್ನ ಹೆತ್ತ ತಂದೆ ತಾಯಿಯ ಮೇಲೆ ಸಾಕ್ಷಿ, ಪವಿತ್ರ ಪ್ರೇಮ ಸಾಕ್ಷಿ, ನೀನ್ ಹೇಳೋ ಮಾತು ನಡೆಸ್ಕೊಡ್ತೀನಿ. ಇದು ನನ್ನ ಪ್ರಮಾಣ ವಚನ. ಸರಿ, ಹಾಗಾದ್ರೆ ತೆಗೆದುಕೊಳ್ಳಿ ಈ ಪತ್ರವನ್ನ. ಈ ಪತ್ರದಲ್ಲಿ ಏನು ಬಂದಿದೆಯೋ ಅದನ್ನ ಕಾರ್ಯರೂಪಕ್ಕೆ ತಂದು ನನಗೆ ಕೊಟ್ಟ ಮಾತನ್ನು ನಡೆಸಿಕೊಟ್ಟಂತ ದಿಟ್ಟ ಪುರುಷ ನೀವಾಗಬೇಕು. ಪ್ರಿಯ ಶಿಷ್ಯ ದಯಾನಂದ, ನಿನ್ನ ಗುರುಮೂರ್ತಿ ಕೊನೆಯದಾಗಿ ಮಾಡುವ ಶುಭಾಶೀರ್ವಾದಗಳು, ಜೊತೆಗೆ ಕೊನೆಯದಾಗಿ ಬೇಡುವ ಕಳಕಳಿಯ ಬೇಡಿಕೆ. ದಯಾನಂದ, ನನ್ನ ಹೃದಯ ದಯೆ ಕರುಣೆಯ ಕಳೆದು, ಕಾರಣ ನಾನು ಅನಾಥಳನ್ನಾಗಿ ಬಿಟ್ಟು ಹೋಗಿರುವ ನನ್ನ ಮಗಳು ಆಶಾಳ ಕೈ ಹಿಡಿದು ನಿನ್ನ ಸತಿ ಸ್ಥಾನವನ್ನು ಬೇಡಿ ಅವಳ ಬಾಳ ಭವಿಷ್ಯ ಉಜ್ವಲಗೊಳ್ಳುವಂತೆ ಮಾಡು. ಲತಾ, ಲತಾ, ಇದು ನನ್ನ ಗುರುವಿನ ಪತ್ರವಲ್ಲ ಲತಾ, ನನ್ನ ಮೃತ್ಯು ಪತ್ರ. ಅದು ನನಗೂ ಕೂಡ ಗೊತ್ತು. ಕೊಟ್ಟ ಮಾತನ್ನ ನಡೆಸ್ಕೊಡ್ತೀನಿ ಅಂತ ಈಗಾಗಲೇ ನೀವು ನನಗೆ ಮಾತು ಕೊಟ್ಟಿದ್ದೀರಾ. ಒಂದು ಕಡೆ ಮಾತು ಕೊಟ್ಟಿದ್ದೇನೆ, ಆದ್ರೆ ಲತಾ, ಲತಾ, ನಿನ್ನ ನಗಲಿ ಬದುಕೋದು ನನ್ನಿಂದ ಅಸಾಧ್ಯ ಕಡೆ. ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡಿ ತೋರಿಸ್ದಾಗ್ಲೇ ನಿಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಸಿಗೋದು. ಹಾಗಾದ್ರೆ ಈಗ ನಾನು ಆಶಾಳ ಕೈ ಹಿಡಿದು ಜೀವನ ಪರ್ಯಂತ ಅವಳ ಜೊತೆಯಲ್ಲಿ ಸಂಸಾರ ಸಾಗಿಸಬೇಕೆ? ಹಾಗಿದ್ದು ನೀವು ನನಗೆ ವಂಚನೆ ಕೊಟ್ಟಿದ್ದೀರಿ ದಯಾ. ಅಲ್ಲ ಕಣೆ, ನಾನು ನಿನಗೆ ವಚನ ಕೊಟ್ಟಿದ್ದೇನೆ ನಿಜ. ಆದ್ರೆ ವಚನ ಕೊಟ್ಟ ಮಾತ್ರಕ್ಕೆ ಒಬ್ಬಳನ್ನ ಮನಸಾರ ಪ್ರೀತಿಸಿ ಮತ್ತೊಬ್ಬಳ ಕೊರಳಿಗೆ ಮಾಂಗಲ್ಯ ಕಟ್ಟುತ್ತವ ಮೂರ್ಖತನ. ಇಲ್ಲ ದಯಾ, ಇದು ಮೂರ್ಖತನವಲ್ಲ, ನಿಮ್ಮ ಹಿರಿಯ ಹೃದಯದ ತ್ಯಾಗ. ಸಮಯ ಸಂದರ್ಭ ಮನುಷ್ಯನಿಗೆ ಬಂದ್ಮೇಲೆ ಆ ಸಮಯಕ್ಕೆ ನಾವು ಹೊಂದಿಕೊಳ್ಳಲೇಬೇಕು. ಲತಾ, ನನ್ನಿಂದ ನೀನು ವಚನ ತೆಗೆದುಕೊಂಡು ಇಷ್ಟೊಂದು ಉಪದೇಶ ಮಾಡುವುದಕ್ಕಿಂತ ದಯಾನಂದ, ನಿನ್ನಂತ ಅಯೋಗ್ಯನ ಕೈ ಹಿಡಿದು ಜೀವನ ಸಾಗಿಸುವ ಇಚ್ಛೆ ನನಗಿಲ್ಲ ಅಂತ ನೀನು ಹೇಳಿಬಿಟ್ಟಿದ್ದೆ. ನಾನು ಅದೆಷ್ಟೋ ಸಂತೋಷ ಪಡ್ತಾ ಇದ್ದೆ. ಆದ್ರೆ ಈ ನಿನ್ನ ತ್ಯಾಗ ಬುದ್ಧಿ ಮಸ್ತದೀತನದಿಂದ ಕರಳನ್ನೇ ಕತ್ತರಿಸುವ ಕತ್ತರಿಯನ್ನೇ ನುಂಗಿಸಿ ಸಂಕಟಕ್ಕೀಡು ಮಾಡುವ ದುರ್ಬುದ್ಧಿ ನಿನ್ನನ್ನು ಹುಟ್ಟುಬಾರ್ದಿತ್ತು ಲತಾ, ಹುಟ್ಟುಬಾರ್ದಿತ್ತು. ಇಲ್ಲ ದಯಾ, ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದೀರ. ಸತ್ಯವಾಗ್ಲೂ ನಿಮಗೆ ನಾನು ಮೋಸ ಮಾಡಬೇಕು, ವಂಚನೆ ಮಾಡಬೇಕು ಅಂತ ಎಂಥ ಕೆಲಸಕ್ಕೆ ಕೈ ಹಾಕಿಲ್ಲ. ಆದ್ರೆ ನನ್ನ ಬಾಲ್ಯ ಕೆಡುತ್ತೆ, ಆಷಾಢ ಬಾಳು ಬಂಗಾರವಾಗಬೇಕು ಅಂತ ನನ್ನ ಮನಪೂರ್ವಕವಾಗಿ ಒಪ್ಕೊಂಡಿದ್ದೀನಿ.
ಅಂತ ಈ ಲತಾಳ ಮೂರ್ತಿಯನ್ನು ಕಿತ್ತಾಕಿ ಆಷಾಢ ಮೂರ್ತಿನ ಪ್ರತಿಷ್ಠಾಪಿಸಬೇಕು ಅಂತ ಕಂಕಣ ಕಟ್ಟಿ ನಿಂತಿದ್ದೀವಿ. ಲತಾ, ಪ್ರೀತಿಯಿಂದ ಬೆಳೆಸಿದ ಮಾಮರ ಫಲ ಕೊಡೋದಕ್ಕಿಂತ ಮುಂಚಿತವಾಗಿ ಅದನ್ನ ಕಡಿದು ಹಾಕುವಂತ ಸಾಹಸ ಎಂತಹ ಬುದ್ಧಿಶೂನ್ಯರು ಮಾಡುವುದಿಲ್ಲ ಲತಾ, ಎಂತಹ ಬುದ್ಧಿಶೂನ್ಯರು. ಇಲ್ಲ ಬೇಡ, ನಾನೀಗ ಫಲ ಕೊಡುವ ಮಾಮರವನ್ನ ಕಡಿದು ಹೋಗ್ತಾ ಇಲ್ಲ, ಮತ್ತೊಬ್ಬರಿಗೆ ದಾನ ಮಾಡ್ತಾ ಇದ್ದೀನಿ. ಕಾರಣ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ನಾನು ಪ್ರೀತಿಯಿಂದ ಬೆಳೆಸಿದ ಮಾಮರವನ್ನ ನನ್ನ ಬಾಲ್ಯದ ಗೆಳತಿ ಅಪೇಕ್ಷಿಸಿದಾಗ ನಾನು ಮನಸಾರಿ ಕೊಡ್ತೀನಿ ಅಂತ ನಾನು ಅವಳಿಗೆ ಮಾತು ಕೊಟ್ಟಿದ್ದೀನಿ. ಲತಾ, ಲತಾ, ನೀನು ಮಾತು ಕೊಟ್ಟ ಮಾತ್ರಕ್ಕೆ ಮುಗ್ಧ ಮಾನವನಾದ ನನ್ನನ್ನ ಬಲಿ ತೆಗೆದುಕೊಳ್ಳುವುದು ಯಾವ ನ್ಯಾಯ ಲತಾ, ಯಾವ ನ್ಯಾಯ? ನ್ಯಾಯ, ನೀತಿ, ಧರ್ಮವನ್ನ ನಾನೀಗ ನಿಮ್ಮಿಂದ ಕಲಿತುಕೊಳ್ಬೇಕಾಗಿಲ್ಲ. ಆ ಸ್ಥಿತಿಯಲ್ಲಿ ಕೂಡ ನಾನೀಗ ಉಳಿದಿಲ್ಲ. ಅಲ್ಲದೆ ಮಾನವನ ಜೀವನದಲ್ಲಿ ಒಂದೊಂದು ಸಾರಿ ಇಂಥ ಪರೀಕ್ಷೆ ಬರೋದು ಸಹಜ. ನಾನೀಗ ನಿಮ್ಮ ಹತ್ರ ಅಂಗಲಾಚಿ ಬೇಡ್ಕೊಳ್ತಾ ಇದ್ದೀನಿ, ನನ್ನ ಗೆಳತಿಯ ಕೈ ಹಿಡಿದು ಅವಳ ಬಾಳನ್ನ ಉದ್ಧರಿಸಿ ಅಂತ. ಲತಾ, ನುಡಿಯುವುದು ಸುಲಭ ಕಣೆ, ಸುಲಭ, ಆದ್ರೆ ನಡೆಯುವುದು ಕಷ್ಟ. ಇದುವರೆಗೂ ನೆಮ್ಮದಿ ಶಾಂತಿಯಿಂದ ಬಾಳುತ್ತಿದ್ದ ನನ್ನನ್ನ ಅಶಾಂತಿಯ ಸಾಗರಕ್ಕೆ ನೀನೇ ನೂಕಲು ಮುಂದಾದಾಗ ನಾನು ನಿನಗೇನ್ ಹೇಳಬೇಕು ನನಗಂತೂ ಒಂದು ತೋಸ್ತಾ ಇಲ್ಲ ಕಣೆ, ನೋಡು ಲತಾ, ಮನಸ್ಸಿಲ್ಲದವನಿಗೆ ಮಾಣಿಕ್ಯ ಕೂಡ ಬೆಣಚು ಕಲ್ಲಾಗುತ್ತೆ. ಇದ್ರ ಮೇಲೆ ನಿನ್ನಿಷ್ಟ ಕಣೆ, ನಿನ್ನಿಷ್ಟ. ಆ ಬೆಡಚುಕಲ್ಲನ್ನ ಮಾಣಿಕ್ಯ ಮಾಡುವ ಶಕ್ತಿ ನಿಮ್ಮಲ್ಲಿದೆ ಯಾರ? ಸುತ್ತಿ ಬಳಸಿ ಮಾತಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನೇರವಾಗಿ ನನ್ನ ಗೆಳತಿಯ ಕೈ ಹಿಡಿದು ಅವಳ ಗಂಡನಾಗಿ ಅವಳ ಬಾಳನ್ನ ಉದ್ಧರಿಸ್ತಿರೋ ಇಲ್ವೋ? ನನಗೆ ಕೊಟ್ಟ ವಚನವನ್ನ ಪಾಲಿಸ್ತಿರೋ ಇಲ್ಲ ಹೇಳಿದೆ ಏನಂತ ಹೇಳಿ. ಲತಾ, ಹೇಳಿ, ಈ ನಿಮ್ಮ ಕಣ್ಣೀರನ್ನ ನೋಡುವ ಶಕ್ತಿ ನನ್ನಲ್ಲಿಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ. ಮನುಷ್ಯನ ಜೀವನದಲ್ಲಿ ಒಂದೊಂದು ಸಾರಿ ಸತ್ವ ಪರೀಕ್ಷೆಗೆ ಬರುವುದು ಸಹಜ. ಆ ಸತ್ವ ಪರೀಕ್ಷೆಗೆ ನಾವು ಗುರಿಯಾಗಿದ್ದೀವಿ. ನಮಗೆ ಈಗ ಒದಗಿ ಬಂದಿದೆ ಅಂದ್ಮೇಲೆ ನಾವೀಗ ಅದನ್ನು ನಿಭಾಯಿಸಲೇಬೇಕು. ಹೇಳ್ತಾ ಇದ್ದ ಹೇಳಿ, ಎಲ್ಲಿವರೆಗೂ ನಡೆದಿದ್ದಲ್ಲ ಒಂದು ಕೆಟ್ಟ ಕನಸು ಅಂತ ಬಂದ ಆಶಾದ ಕೈ ಹಿಡಿದು ಅವಳ ಗಂಡನಾಗಿ ಅವಳ ಬಾಳನ್ನ ಉದ್ಧರಿಸಿ ಅಂತ. ಮಾತಾಡಿ, ಯಾಕೆ ಈ ರೀತಿ ಮೌನವಾಗಿ ನಿಂತಿದ್ದೀರ? ನೋಡಿ, ಇದುವರೆಗೂ ಇಲ್ಲ ನಿಮ್ಮ ಪ್ರೇಯಸಿಯಾಗಿ ಅಂಗಲಾಚಿ ಬೇಡಿಕೊಟ್ಲು. ಈಗ ಕೊನೆಯದಾಗಿ ನಿಮ್ಮ ಸಹೋದರಿಯಾಗಿ ನಿಮಗೆ ಸರಿಗೊಟ್ಟೆ ಬೇಡಿಕೊಳ್ತಾ ಇದ್ದೀನಿ. ಏನ್ ಮಾತಾಡ್ತಾ ಇದೀಯ ನೀನು? ಏನ್ ಮಾತಾಡ್ತಾ ನೀನು? ನೀನು ನನ್ನ ಅತ್ತ. ಇದುವರೆಗೂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ಪ್ರೇಯಸಿ ಇಂದು ತನ್ನ ಗೆಳತಿಗಾಗಿ ನನಗೆ ಸಹೋದರಿ. ನನಗೆ ಸಹೋದರಿ. ಹೋಗು ಲತಾ, ಹೋಗು. ಮಮತೆ ತುಂಬಿದ ಮದುಮಗಳನ್ನಾಗಿ ಆ ನಿನ್ನ ಗೆಳತಿಯನ್ನು ಕರೆತ
ಸಾವಿರಾರು ಜನರ ಮಧ್ಯದಲ್ಲಿ, ಗುರು ಹಿರಿಯರ ಸಮ್ಮುಖದಲ್ಲಿ ಆ ನಿನ್ನ ಗೆಳತಿಯನ್ನು ನನ್ನ ಸತಿ ಎಂದು ಸ್ವೀಕರಿಸಿ ನಾನು ಬಾಳ್ಕೊಡ್ತೀನಿ. ಹೋಗು ಹೋಗು ನಂದ, ಹೋಗು. ಅಣ್ಣ, ಸ್ವಲ್ಪ ಸಮಯದ ಹಿಂದೆ ಆಶಾಳ ಬಗ್ಗೆ ಆಳವಾಗಿ ಆಲೋಚನೆ ಮಾಡ್ತಾ ಇದೆಯಲ್ಲ, ಈಗ ಈಗ ಆ ಆಶಾ ನಿನ್ನ ಅತ್ತಿಗೆಯಾಗಿ ಬರ್ತಾ ಇದ್ದಾಳೆ. ನಿನಗೆ ಸಂತೋಷವೇನೋ ರವಿ? ಸಂತೋಷವೇ? ಅಣ್ಣ, ಮಾನವರು ತಾವೆಣಿಸಿದಂತೆ ಎಲ್ಲವೂ ನಡೆಯುತ್ತಿದ್ದರೆ ದೈವ ದೇವರು ಯಾವುದಕ್ಕೂ ಬೆಲೆ ಇರ್ತಿರ್ಲಿಲ್ಲ ಅಣ್ಣ, ಯಾವುದಕ್ಕೂ ಬೆಲೆ ಇರ್ತಿರ್ಲಿಲ್ಲ. ಯಾಕೋ ಯಾಕೋ ನಿನ್ನ ಕಣ್ಣಲ್ಲಿ ನೀರು? ಯಾಕೆ? ನಾನು ಆಷಾಢ ಬಾಳಿಗೆ ಬೆಳಕಾಗುವುದು ನಿನಗೆ ಇಷ್ಟ ಇದೆಯೋ ಇಲ್ವೋ? ಚೀಚಿ, ಹಾಗೇನಿಲ್ಲಣ್ಣ. ನಿನ್ನ ನೆಮ್ಮದಿ ನನ್ನ ನೆಮ್ಮದಿ, ನಿನ್ನ ಸುಖನೇ ನನ್ನ ಸುಖ. ನಿನ್ನ ಹಾಗೂ ಆಸೆ ದೇವಿಯ ದಾಂಪತ್ಯದ ದೋಣಿ ಸುಗಮವಾಗಿ ಸಾಗಲೆಂದು ಆ ಭಗವಂತನಲ್ಲಿ ಬೇಡ್ತೀನಣ್ಣ, ಅಷ್ಟೇ. ಹಾಗಾದ್ರೆ ಮತ್ತೇಕೆ ನಿನ್ನ ಕಣ್ಣಲ್ಲಿ ಕಂಪನಿ ಸುರಿಸ್ತಾ ಇದೀಯಾ? ಈ ಮನೆಗೆ ಹತ್ತಿಗೆ ಆಗಮಿಸುವ ಆನಂದ ಬಾಸ್ಪಣ್ಣ ನಾ ಸುರಿಸುವ ಕಣ್ಣೀರು. ಹಾಗಿದ್ಮೇಲೆ ನಾಳೆ ನಿನ್ನ ಅಣ್ಣನ ಮದುವೆಯ ಸಿದ್ಧತೆ ಮಾಡಿ ಹೋಗು. ಮಾಡ್ತೀನಣ್ಣ. ನೀವು ದೇವಮಾನವರು, ನಿಮ್ಮ ಹೃದಯ ವಿಶಾಲ, ನಿಮ್ಮ ಮನ ಮಲ್ಲಿಗೆ, ನಿಮ್ಮ ಗುಣ ಬಂಗಾರ. ನೀವು ಬಂಗಾರದ ಮನುಷ್ಯನೇ, ಬಂಗಾರದ ಮನುಷ್ಯ. ಲತಾ, ಆನಂದ ಅತಿಯಾದಾಗ ಅನಾಹುತವಾಗಬಾರದು. ಹೋಗು, ನೀ ಮಾಡಿದ ಪುಣ್ಯದ ಕಾರ್ಯದ ಮೊದಲನೆಯ ಪುರಾಣದ ಅಧ್ಯಾಯವನ್ನ ಆ ನಿನ್ನ ಗೆಳತಿ ಆಶಾಳಿಗೆ ತಿಳಿಸಿ ಆನಂದ ವ್ಯಕ್ತಪಡಿಸಿ, ನಾಳೆಯೇ ಆನಂದದಿಂದ ಅಪ್ಪಿ ನನ್ನ ಅರ್ಧಾಂಗಿ ಎಂದು ಸ್ವೀಕರಿಸಿ ನಾನು ಅವಳಿಗೆ ಆಶ್ರಯ ನೀಡುವೆ. ಹೋಗು ಲತಾ, ಹೋಗು. ಪ್ರೇಮ ಮನೆಯ ಮನಸ್ಸಿನ ಸಂಗಮ, ಕಾವೇರಿ ಕಡಲನು ಬೆರೆಯುವ ಸಂಭ್ರಮ, ಹಸಿರು ಗಿರಿಗಳೆಲ್ಲವೂ ದಿನವು ಚೈತ್ರ ಮೇಳವೇ ನಗುವ ನಮ್ಮ ಗಗನವಾಣಿ ಧುರಾಣಿ ಬಿಡಿಸಲಾರದರು ಬಂದ ಪ್ರೇಮಾನುರಾಗ ಬಾಳಲ್ಲಿ ತುಂಬಿ, ಪ್ರೇಮಾನುರಾಗ ಬಾಳಲ್ಲಿ ತುಂಬಿ, ಮನಸ್ಸುಗಳು ಕೂಡಿ ಸುಗದಿಯ ಹಾಡಲಿ, ಮನಸ್ಸುಗಳು ಕೂಡಿ ಸುಗದಿಯ ಹಾಡಲಿ. ಪ್ರೇಮಾನುರಾಗ ಬಾಳಲ್ಲಿ ತುಂಬಿ, ಪ್ರೇಮಾನುರಾಗ ಬಾಳಲ್ಲಿ
ಯಾರ ನುಡಿದೋ ಯಾರ ಹಕ್ಕಿ ಯಾರ ಬಲಿದೋ ಯಾರ ಹೂ ಹೇ ವಿಧಿ, ಕೊನೆಗೂ ನಿನ್ನ ಕೈ ಮೇಲಾಯ್ತಲ್ಲವೇ? ಇಂತೇಕೆ ವಿಚಿತ್ರವಾಗಿ ಚಿತ್ರಿಸಿದೆ ನನ್ನ ಹಣೆಬರಹ. ನಾನೊಂದು ಬಗೆದರೆ ದೈವ ತಾನೊಂದು ಬಗೆಯಿತ್ತು. ಮಡದಿಯ ಸ್ಥಾನದಲ್ಲಿ ಮಮಕಾರ ತೋರಬೇಕಾದ ಆಶಾ ನಾಳೆ ನನ್ನತ್ತಿಯ ಸ್ಥಾನದಲ್ಲಿ ಅಲಂಕೃತವಾದವಾಗಿ ಅಸೆಂಬ್ಲಿಯನ್ನೇ ಇರುತ್ತಾಳೆ. ಆಗ ನಾನು ಮನ ತುಂಬಿ ಮಂಗಲಕ್ಷತೆಯನ್ನು ಹಾಕಬೇಕು. ಅವಳ ಮೋಹದ ಮಡುವಿನಲ್ಲಿ ಮಲಗಿ ನೂರಾರು ಬಣ್ಣ ಬಣ್ಣದ ಕನಸನ್ನೇ ಕಂಡಿದ್ದೇನು. ಅವಳ ವಾತ್ಸಲ್ಯದಿಂದ ಮೈದುವನಾಗಿ ಬಾಳಬೇಕು ಜೀವನವಿಡೀ. ದುರ್ದೈವ ರವಿ, ದುರ್ದೈವ. ಬಯಸಿದ ಬಾಲೆಯ ಕೈ ಹಿಡಿಯುವ ಭಾಗ್ಯ ನೀ ಪಡೆದು ಬರಲಿಲ್ಲ ರವಿ, ನೀ ಅಕಸ್ಮಾತ್ ನಾಳೆ ನನ್ಗೇನಾದ್ರೂ ಗೊತ್ತಾದ್ರಿ, ನಮ್ಮಿಬ್ಬರ ಪ್ರೇಮ ಪ್ರಕಾರ ಗೊತ್ತಾದರೆ ಇಲ್ಲ ಇಲ್ಲ ಇಲ್ಲ. ನಡೆದು ಹೋದ ಘಟನೆಯೆಲ್ಲ ಕನಸೆಂದು ಭಾವಿಸಿ ಈ ನಿನ್ನ ಮೈದು ನನಗೆ ಆಶೀರ್ವಾದ ಮಾಡಿ ಆಶ್ರಯ ನೀಡುವ ಆಶಾಂತಿಗೆ ಎಂದು ಇಲ್ಲ, ನಾನು ಆಶ್ರಯ ತಪ್ಪಿ ಅನಾಥನಾಗಬೇಕಾಗುತ್ತದೆ ಅಣ್ಣ. ವಿಧಿ ಒಡ್ಡಿದ ವಿಷದ ಆಟಕ್ಕೆ ಸತ್ತು ಪರೀಕ್ಷೆಯಲ್ಲಿ ನಿನ್ನ ತಮ್ಮನಿಗೆ ಜಯ ದೊರೆಯುವಂತೆ ಆಶೀರ್ವದಿಸಣ್ಣ. ಆಶೀರ್ವದಿಸು. ಯಾರ ಹಕ್ಕಿ ಯಾರ ಬಲಿದು ಯಾರ ಹೂ ನಾನು ಮೊದಲೇ ಅನಾಥಣ್ಣ. ಆಶ್ರಯ ತಪ್ಪಿದ ಅನಾಥನಿಗೆ ಮತ್ತೇಕೆ ಇಂಥ ಪರೀಕ್ಷೆ ಅಣ್ಣ? ಅಣ್ಣ, ನಾನು ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ ಅಣ್ಣ? ಯಾರ ಹಕ್ಕಿ ಯಾರ ಬಲಿದು ಯಾರ ಹೂ ಯಾರ ಬಲಿದು ಪ್ರೀತಿ ಒಂದು ಆಡಳ ಸಾಗರ ಪ್ರೀತಿ ಒಂದು ಆಸೆಯ ಸ್ವಾಮಿಗಳೇ, ಎಲ್ಲರೂ ಬಂದಿದ್ದಾರೆ ಸ್ವಾಮಿಗಳೇ.
ಮಂತ್ರ ಪ್ರಾರಂಭಿಸಿ. ತದೇವಯಂ ಸುಗ್ರಂತು ದೇವ ತಾರಬಲಂ ಚಂದ್ರಬಲಂತು ದೇವ ಯುದ್ಧಬಲಂ ದೈವ ಬಲಂತು ದೇವ ಸುಲಭ್ಯೆ ಸಾವಧಾನ ಸುಮೂರ್ತೆ ಸಾವಧಾನ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವರ ಮಹಾದೇವ. ಹಂಗಲ್ಲ ಅದು ಕೇಳೋದು ಪದ್ಧತಿ ಪ್ರಕಾರ ಇರ್ತೈತಿ. ನಮ್ ದನಿಯಾರು ಹೇಳಲ್ಲ ಅಂತ ಮಾಡಿ ಅವ್ರ ಹೆಣ್ಮಕ್ಳ ಹೆಸರು ಎಲ್ಲ ಹೇಳ್ತಾರ. ಸುಮ್ಮನೆ ನಾ ಕೇಳ್ತೀನಿ. ದನಿಯಾರ ನಮ್ದು ಹೆಸರು ಹೇಳ್ರಿ. ನಿಮ್ದು ಅಲ್ಲ, ನಿಮ್ಮ ಹೆಣ್ಮಕ್ಳ ಹೆಸರು ಹೇಳ್ರಿ. ಅಲ್ಲ, ನೀವು ಅವ್ರ ಹೆಣ್ಮಕ್ಳ ಹೆಸರು ಹೇಳಿ. ಅದೇ ಆಗುವುದು ಹಾಗೆ, ಆಗಲಾರದ್ದು ಹಾಗೆ ಹೋಗಿ. ಆದರೂ ನನ್ನ ಜೊತೆ ಪ್ರೀತಿಯಿಂದ ಜೊತೆಯಾದ ನನ್ನ ಪ್ರೀತಿಯ ಆಶಾ. ಬಿಡ್ರಿ ದನಿಯಾರ, ಆಶಾ ಅಂತ ಹೇಳಿ. ಆಶಾ, ಹಾ ಹೇಳಪ್ಪ ಕಾಶಿ. ಅಕ್ಕಾರ, ಹಾ ನಮ್ಮ ದನಿಯಾರ ಒಂದ್ ಸ್ವಲ್ಪ ಒಗಟ್ಟಿಟ್ಟು ಹೆಸರು ಹೇಳ್ರಿ. ಹಣೆಗೆ ಕುಂಕುಮ ಚಂದ, ಮೂಗಿಗೆ ನತ್ತು ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ಕೈಗೆ ಹಸಿರು ಬಳೆಗಳೇ ಚಂದ, ನನಗೆ ನನ್ನವರೇ ಚಂದ ದಯಾನಂದ. ಚಂದ ಹೇಳಿದ್ರು ನಾವ್ಯಾವಾಗ ಹೇಳ್ತೀವೋ ನಿಂಗತಿಯಲ್ಲಿ ಹೊಡಪಟ್ಟಿ. ದನಿ ಒಳಗ್ ನಡ್ರಿ. ಆ ತಾಯಿಯವರ ಭಾವಚಿತ್ರಕ್ಕೆ ನಮಸ್ಕರಿಸಿ ನಿಮ್ಮ ಕುಲದೇವತೆಯ ಆಶೀರ್ವಾದ ತೆಗೆದುಕೊಂಡು ನಡ್ರಿ. ಸೇರ್ಗಟ್ಲೆ ಮಾಡ್ರ, ಸೇರ್ಗಟ್ಲೆ ತಿಂದು ಬರಂತ ಬಾ. ಏನ್ ಬಾಯಿಗೆ ಬಿಟ್ಟು ಕೋಳ್ ಕೋಳ ಅಂತ ಏನು ಎಲ್ಲರೂ ನಮ್ಮ ಮನೆಯ ಕಡೆ ಕಂಡಿರ್ತಾನ ಬಿಡಬೇಕು ಮಗ. ಬರಲ್ಲ ಸಂಜೆ ಮಕ್ಕಳು ಯುದ್ಧ ಮಾಡ್ತೀರ ಹೆಂಗ್ ಈಗ? ನಡೆಯಿರಿ ಲತಾ ದೇವಿಯವರು, ತಮ್ಮ ಇಷ್ಟಾರ್ಥ ಪೂರೈಸ್ತಲ್ಲ, ಊಟ ಮಾಡಿ ನಡೆಯಿರಿ. ರವಿ, ಊಟ ಮಾಡೋದಕ್ಕಿಂತ ಈ ಮಂಗಲ ಕಾರ್ಯವನ್ನು ನೋಡಿ ನನ್ನ ಹೊಟ್ಟೆ ತುಂಬಿ ಹೋಗಿದೆ. ನನಗೆ ಊಟ ಬೇಡ. ಆದ್ರೂ ಊಟ ಮಾಡ್ಬೇಕಲ್ಲ, ಊಟ ಮಾಡಿ ನಡೆಯಿರಿ. ವಿಧಿ ಹೂಡಿದ ಬಳ್ಳಿಯಲ್ಲಿ, ವಿಧಿ ಹೂಡಿದ ಬಳ್ಳಿಯಲ್ಲಿ
ಕಾಫಿನ ಅಂದಾಗೆ ಕಾಫಿ ಚೆನ್ನಾಗಾಗಿದೆ. ಮನದಿಂದ ಮುತ್ತು ಮನದಿಯ ಕರಗಳಿಂದ ಮಾಡಿದ ಕಾಫಿ ಅಂದ ಮೇಲೆ ಅದನ್ನ ಕೇಳಬೇಕೆ, ಫಸ್ಟ್ ಕ್ಲಾಸ್ ಆಗಿದೆ. ಅದೇ ಆ ದೇವಲೋಕದ ಅಮೃತ ಗೊತ್ತಾ? ಹಾಗಿದೆ ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ ಸಾಕ್ ಮಾಡ್ರಿ ನಿಮ್ಮ ಹೊಗಳಿಕೆಯ ಮಾತುಗಳನ್ನ. ಅಲ್ಲ ಕಣೆ, ಕೈ ಹಿಡಿದ ಸತಿಯನ್ನು ಹೊಗಳದೆ ಬೇರೆಯವರನ್ನ ಹೊಗಳಿದರೆ ಹುಚ್ಚ ಎನ್ನುತ್ತಾರೆ ಅಷ್ಟೇ. ಆಶಾ, ಸ್ವಪ್ನದಲ್ಲಿಯೂ ನೀ ನನ್ನ ಸತಿಯಾಗಿ ಬರ್ತೀಯ ಅಂತ ನಾನು ತಿಳ್ಕೊಂಡಿದ್ದೆ. ನಾನು ಅಷ್ಟೇ ರೀ, ಎಲ್ಲವೂ ದೈವ ಸಂಕಲ್ಪ. ಅದು ಅಲ್ಲದೆ ನಿಮ್ಮಂತ ಉದಾರ ಹೃದಯದ ಸಿರಿವಂತರ ಸತಿಯಾದದ್ದು ನನ್ನ ಭಾಗ್ಯವೇ ಸರಿ. ನೋಡು ಆಶಾ, ಸಿರಿ ಸಂಪತ್ತು ಆಸ್ತಿ ಅಂತಸ್ತು ಅಸ್ಥಿರವಾದದ್ದು, ಪ್ರೀತಿ ಪ್ರೇಮ ಮಾತ್ರ ಸ್ಥಿರವಾದದ್ದು ಅಲ್ವೇ? ನಾನಂತೂ ಪ್ರೀತಿಗೆ ಬೆಲೆ ಕೊಡುವವನು, ಆಸ್ತಿ ಅಂತಸ್ತಿಗೆ ಬೆಲೆ ಕೊಡುವವನಲ್ಲ. ಅಂದಾಗ ನನ್ನ ಕೈ ಹಿಡಿದ ನೀನು? ನಾನು ಅಷ್ಟೇ ರೀ, ಈ ನಿಮ್ಮ ಪಾದ ಸೇವೆ ಮಾಡುವುದೇ ನನಗೆ ಪುಣ್ಯ. ಇಂಥದ್ರಲ್ಲಿ ಈ ಆಸ್ತಿ ಅಂತಸ್ತಿನ ಮೇಲೆ ನನಗೆ ಎಳ್ಳಷ್ಟು ಕೂಡ ಆಸೆ ಇಲ್ಲ. ನಿಮ್ಮ ಸಾಮೀಪ್ಯದ ಸಮೀಪವೇ ಅವೆಲ್ಲವೂ ನನಗೆ ಸುಖ ಸಮಾನ. ನೋಡು ಆಶಾ, ನೀನೀಗ ಈ ಮನೆಗೆ ಹೊಸದಾಗಿ ಈ ಮನೆಯ ಹಾಗೂ ನನ್ನ ಮನದ ಹೊಡೆತಿಯಾಗಿದ್ದೀವಿ. ಈ ಮನೆಯಲ್ಲಿರುವವರನ್ನೆಲ್ಲರನ್ನೂ ನೀನು ಪ್ರೀತಿಯಿಂದ ಆದರದಿಂದಲೇ ಕಾಣಬೇಕು. ನಮ್ಮ ಮನೆಯಲ್ಲಿ ಕೆಲಸದವರಾಗಿದ್ದರೂ ಲಿಂಗಜ್ಜ ನಮ್ಮ ಮನೆಯ ಯಜಮಾನ, ಆತನನ್ನ ನೀನು ಹೆತ್ತಪ್ಪನೆಂದು ಭಾವಿಸಿಕೋ. ಅಂದಾಗೆ ರವಿ ನನ್ನ ಹೊಡ ಹುಟ್ಟಿದ ತಮ್ಮನಲ್ಲದಿದ್ರು ನನ್ನ ಹೊಡ ಹುಟ್ಟಿದ ತಮ್ಮನಿಗಿಂತಲೂ ಹೆಚ್ಚಿನ ಸ್ಥಾನ ಉಂಟು ಈ ಮನೆಯಲ್ಲಿ ಆತನಿಗೆ. ಅವನನ್ನ ನೀನು ಮೈದುನನಲ್ಲ, ಮಗನೆಂದು ಕರುಣೆಯಿಂದ ಕಾಪಾಡಬೇಕಾದದ್ದು ನಿನ್ನ ಕರ್ತವ್ಯ. ಆಯ್ತು ರೀ, ತಮ್ಮ ಮಾತು ಅಮಾನ್ಯವೇ. ಇನ್ನೊಂದು ವಿಷಯ, ಏನು? ನಮ್ಮ ಮ್ಯಾನೇಜರ್ ಚಂದ್ರಕಾಂತ್, ಅವನು ನನ್ನ ಆತ್ಮೀಯ ಸ್ನೇಹಿತ. ಅವನನ್ನು ನಿನ್ನ ಅಣ್ಣನೆಂದು ಭಾವಿಸಿಕೋ. ಅಣ್ಣ, ತಮ್ಮ, ಅಕ್ಕ, ತಂಗಿ ಇವರೆಲ್ಲರ ಪ್ರೀತಿಯಿಂದ ದೂರವಾಗಿದ್ದ ನನಗೆ ಇನ್ನು ಮುಂದೆ ಮ್ಯಾನೇಜರ್ ಆದ ಚಂದ್ರು ಅಣ್ಣನೇ ನನ್ನ ಒಡ ಹುಟ್ಟಿದ ಅಣ್ಣ ಅಂತ ಭಾವಿಸ್ಕೊಳ್ತೀನಿ. ಅದು ಅಲ್ಲದೆ ಈ ಮನೆಯಲ್ಲಿ ಇರುವವರಿಗೂ ಯಾರ ಮನಸ್ಸಿಗೂ ನೋವು ಮಾಡದಂತೆ ನಡ್ಕೊಳ್ತೀನಿ ಅಂತ ನಾನು ನಿಮಗೆ ಮಾತು ಕೊಡ್ತೀನಿ. ಆಯ್ತು, ನನ್ನ ಮುದ್ದಿನ ಹೆಂಡತಿ ನೀನು. ನಾನು ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರ್ತೀನಿ. ನೋಡಿ, ಆದಷ್ಟು ಬೇಗ ಬ್ಯಾಂಕಿನಿಂದ ಮರಳಿ ಬಂದ್ಬಿಡ್ಬೇಕು. ಯಾಕಂದ್ರೆ ನೀವು ಇರದೆ ಹೋದ್ರೆ ನನಗೆ ಹೊತ್ತೇ ಹೋಗೋದಿಲ್ಲ. ಅದಕ್ಕೆ ಅದು ಕೇವಲ ಒಂದು ಮಗು ಆಗೋರಿಗೂ ಮಾತ್ರ. ಆಮೇಲೆ ನೀನೇ ನನ್ನ ಹೊರ ದುಡ್ತೀಯ. ಹೋಗಿಯಪ್ಪ, ಬಲು ತುಂಟರಾಗಿದ್ದೀರಾ ನೀವು. ಅಲ್ಲ ಕಡೆ, ನಿನ್ ಜೊತೆ ತುಂಟತನ ಮಾಡದೆ ಮತ್ತೆ ನಾರ್ ಮೇಲೆ ನಾನು ಮಾಡ್ಬೇಕು. Thank you.
ಹೌದು ಅತ್ತಿಗೆ. ಅತ್ತಿಗೆ ನಿಜ. ವಿಧಿ ತಂದ ವಿಪತ್ತಿಗೆ ಒಳಗಾಗಿ ನಾನೇನೋ ನಿನ್ನ ಬಾಳಲ್ಲಿ ಅತ್ತಿಗೆಯಾಗಿ ಬಂದೆ ನಿಜ. ಚೇಚೆ, ದೈವ ಸಂಕಲ್ಪಕ್ಕೆ ವಿಧಿ ತಂದ 20 ಅನ್ನಬಾರದು ಅತ್ತಿಗೆ. ರವಿ, ಮಾತು ಮಾತಿಗೆ ಅತ್ತಿಗೆ ಅತ್ತಿಗೆ ಅಂತ ಕೂಗಿ ನನ್ನ ಹೃದಯವನ್ನ ಯಾಕಪ್ಪ ಈ ರೀತಿ ಕಿಚ್ಚಿಗೊಳಗ ಮಾಡುತ್ತಾ ಇದೆಯಾ? ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡು ರವಿ, ಕ್ಷಮಿಸ್ಬಿಡು. ಅಂತ ಮಾತೇ ಕೇಳ್ತೀವಿ. ನಡೆದು ಹೋದ ಘಟನೆಯೆಲ್ಲ ದುಸ್ವಪ್ನವೆಂದು ಭಾವಿಸಿ ಅಂದಿನ ಆ ರವಿ ಮಡೆದು ಹೋಗಿ ಇಂದು ನಿನ್ನ ಮಮತೆಯ ಮಡಿಲ ಮಗನಾಗಿ ಜನಿಸಿ ಬಂದಿದ್ದಾನೆ. ನಿನ್ನಂತ ಕರುಣದಿಂದ ಆಶೀರ್ವಾದ ನೀಡಿ ಅರಸು ಈ ನಿನ್ನ ಮೈದುನನ ಮುಂಬಾಳು ಒಂಬಳಾಗಲಿ ಎಂದು. ಮೈದುನ, ಎದ್ದೇಳಪ್ಪ. ಇನ್ನು ಮುಂದೆ ನಮ್ಮ ಬಾಳಲ್ಲಿ ತಂಗಾಳಿ ಬೀಸಲಿ, ಅದರ ಬದಲಾಗಿ ಬಿರುಗಾಳಿ ಬೀಸಿ ನಮ್ಮ ಜೀವನವೇ ಅಲ್ಲೋಲ ಕಲ್ಲೋಲವಾಗದಂತೆ ಈ ನಮ್ಮ ಬದುಕನ್ನ ಹುಲುಸಾಗಿ ಸಾಗಿಸಲಿ ಅಂತ ದಿನನಿತ್ಯ ದೇವರಲ್ಲಿ ನಾನು ಪ್ರಾರ್ಥಿಸಿಕೊಳ್ತೀನಿ. ಆ ದೇವರು ನಮ್ಮೆಲ್ಲರನ್ನ ರಕ್ಷಿಸಬೇಕಂತ ಕೇಳ್ಕೊಳ್ತೀನಪ್ಪ. ಅತ್ತಿಗೆ, ನಾವು ಹಿಂದೆ ಕಟ್ಟಿದ ಪ್ರೇಮ ಸಾಮ್ರಾಜ್ಯವನ್ನು ನಮ್ಮ ಪವಿತ್ರ ಬಂಧನ ಧ್ವಂಸ ಮಾಡಿ ನಮ್ಮೀರುವರ ತಾಯಿ ಮಗನ ಸ್ಥಾನದಲ್ಲಿ ತಂದು ನಿಲ್ಲಿಸಿದೀಯ. ತಾಯಿ ಮಗನ ಪವಿತ್ರತೆ ಸಂಬಂಧಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಳ್ಳಬೇಕು. ಕೀರ್ತಿಶಾಲಿಯಾಗಿ ಬಾಳೋದೇ ನಮ್ಮ ಮುಂದಿನ ಪವಿತ್ರ ಕರ್ತವ್ಯ. ದೇವ ಮಾನವನಾದ ನನ್ನಣ್ಣನಿಗೆ ಕಿಂಚಿತ್ ಅನುಮಾನಕ್ಕೆ ಅವಕಾಶವಾಗದಂತೆ ನಡೆದುಕೊಳ್ಳೋಣ. ಒಂದು ವೇಳೆ ನನ್ನಣ್ಣನಿಗೆ ತಿಳಿದರೆ ವಿವೇತ್ಯ ಪಟ್ಟು ಹಸು ನೀಗಿ ಬಿಡ್ತಾನೆ ಭಾವ ಜೀವಿ. ಅದಕ್ಕೆ ನಾವು ಆಸ್ಪದೆಯನ್ನು ಕೊಡೋದೇ ಬೇಡವಪ್ಪ. ಇನ್ನು ಮೇಲೆ ನಾನು ನಿನ್ನ ಪಾಲಿಗೆ ಅತ್ತಿಗೆ, ನೀನು ನನ್ನ ಮೈದುನ. ಅಲ್ಲ ಅಲ್ಲ, ಇನ್ನು ಮೇಲೆ ನಾನು ನಿನ್ನ ಪಾಲಿಗೆ ಹೆತ್ತ ತಾಯಿ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ. ಆ ಬಾಂಧವ್ಯದಿಂದ ನಾವಿಬ್ಬರು ಈ ಮನೆಯಲ್ಲಿ ಜೀವಿಸೋಣ. ಸದಾ ಕಾಲ ನಿಮ್ಮ ಅಣ್ಣನಿಗೆ ನೆಮ್ಮದಿ ಕೊಡುವ ಮರಗಳಾಗಿರೋಣ. ಅವರಿಗೆ ಯಾವಾಗಲೂ ನಾವಿಬ್ಬರು ನೆರಳಾಗಿರೋಣ. ಇದೇ ನನ್ನ ಆಸೆ. ನಡಿ ರವಿ, ನಿನಗೆ ಹಸಿವೆ ಆಗಿದೆ ಅಂತ ಕಾಣುತ್ತೆ, ಊಟಕ್ಕೆ ಬರುತ್ತೆ. ಅತ್ತಿಗೆ, ಈ ನಿನ್ನ ಮೈದುನನಿಗೆ ನಿನ್ನ ಮಮತೆಯ ತುಂಬಿದ ಕರಗಳಿಂದ ಅನ್ನವನ್ನು ನೀಡಿವೆಯಾ ತಾಯಿ? ರವಿ, ಸರಿಪ್ಪ, ಬಾ. ನಡೆಯಮ್ಮ. ಬಾಲ್ಯದಲ್ಲಿ ತಾಯಿಯ ಮಮತೆಯನ್ನು ಕಳೆದುಕೊಂಡೆ ಈ ರವಿ ಅತ್ತಿಗೆ ರೂಪದಲ್ಲಿ ಅವತರಿಸಿ ಬಂದ ಮಾತೆ ಮಮಕಾರವನ್ನು ಅಮರ ಜೀವಿಯಾಗಿ ಬಾಳುತ್ತೇನೆ. ನಡೆಯಮ್ಮ. ಬಾ ಮೈ.